ದಾರಿ ಹಾಕಿ ಕೆರೆ ಮೇಲೆ ಹೆಂಗ್ ಮಲ್ಗೋ ನೋಡು. ಏಯ್, ನೆನ್ನೆ ರಾತ್ರಿ ನಮ್ಮ ಅಪ್ಪನ ಕೈಗೆ ಬರೆ ಹಾಕಿದ್ದು ನೀನೇ ತಾನೆ? ನನ್ಗೇನ್ ಬೇರೆ ಕೆಲಸ ಇಲ್ವಾ? ನಾನು ಯಾಕೆ ಬರೆ ಹಾಕ್ಲಿ? ನನ್ ಕಣ್ಣು ನೋಡ್ಕೊಂಡು ಹೇಳು ನೀನಲ್ಲ ಅಂತ. ನಿಮ್ಮಪ್ಪ ಆಗಿದ್ಕೆ ಬರೆ ಹಾಕ್ತೆ. ಇದೇ ಜಾಗದಲ್ಲಿ ಬೇರೆ ಯಾರಾದ್ರೂ ಆಗಿದ್ರೆ ಊರೆಲ್ಲ ಫೋಟೋ ಹಾಕ್ಸ್ಬಿಡ್ತಿದ್ದೆ, ಭಾವಪೂರ್ಣ ಶ್ರದ್ಧಾಂಜಲಿ ಅಂತ. ಇದಕ್ಕೇನ್ ಕಮ್ಮಿ ಇಲ್ಲ. ಬರೆ ಹಾಕೋದೇನೋ ಹಾಕ್ದೆ, 2 ಕೈಗೂ ಹಾಕ್ಬೇಕು ತಾನೆ. ನನ್ನ ಹೈಯರ್ ಎಜುಕೇಶನ್ಗೆ ಬ್ಯಾಂಗ್ಳೂರಿಗೆ ಕಳಿಸ್ತಾ ಇದ್ದಾರೆ. ಇನ್ಮೇಲೆ ನಾನು ಚಿಕ್ಕಪ್ಪ ಚಿಕ್ಕಮ್ಮನ ಮನೇಲೇ ಇರ್ಬೇಕಂತೆ. ಯಾಕೆ ನಮ್ಮೂರಲ್ಲಿ ಯಾವುದು ಕಾಲೇಜ್ ಇರ್ಲಿಲ್ವಾ? ಬೆಂಗಳೂರಲ್ಲೇ ಹೋಗೋದ್ಬೇಕಂತ ನೀನು? ಇದೆಲ್ಲ ನಮ್ಮಪ್ಪ ಮಾಡಿರೋ ಕಿತಾಪತಿ. ಹಾಗಾದ್ರೆ ಮತ್ತೆ ನಿನ್ನ ಮಳ್ಳಿಗೆ ಬರೋದಿಲ್ವಾ? ನಾನ್ ಎಲ್ಲಿಗೂ ಹೋಗ್ಲಿ, ಓದ್ ಮುಗ್ದಿದ ತಕ್ಷಣ ಸೀದಾ ಇಲ್ಲಿಗೆ ಬರ್ತಾ ಇರೋದೆ. ನಿನ್ನನ್ ಬಿಟ್ಟು ಹೋಗ್ತಿದ್ದೀನಿ ಅಂತ ಬೇಜಾರಾ? ಓದಕ್ಕಲ್ವಾ, ಹೋಗು. ಅದೇನು ಓದ್ ದಬಾಕ್ಯೋ ದಬಾಕು. ನೋಡು, ನನ್ ಮಾತನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊ. ರಾಮ ಅಂತ ಹೆಸರಿಟ್ಕೊಂಡು ರಾವಣನ್ ತರ ಆಡ್ತೀಯಲ್ಲ ನೀನು. ಭಯ ಇರೋನು ಭೂಮಿಗೆ ಭಾರ ಆಗ್ತಾನೆ, ಧೈರ್ಯ ಇರೋನು ದುನಿಯಾನೇ ಗೆಲ್ತಾನೆ. ನೀನ್ ತುಂಬಾ ಧೈರ್ಯವಂತ ಕಣೋ. ನಿನ್ ಕೈಯಲ್ಲಿ ಏನ್ ಬೇಕಾದ್ರೂ ಆಗುತ್ತೆ. ನೀನು ಏನಾದ್ರೂ ಮಾಡು. ಯೋಚನೆ ಮಾಡ್ತೀನಿ. ಸರಿ, ಮನೇಲಿ ಕಾಯ್ತಿರ್ತಾರೆ. ನಾನಿನ್ ಬರ್ತೀನಿ. ಈ ನನ್ ಕಾಲ್ಗೆಜ್ಜೆ ಎಲ್ಲೋ? ಅಯ್ಯೋ, ಅಂಗಡಿಲೇ ಇದೆ. ನೀನ್ ಹೋಗೋದಲ್ಲಿ ತಂದ್ಕೊಡ್ತೀನಿ, ಆಯ್ತಾ? ಸರಿ, ನಾನಿನ್ ಹೊರಡ್ತೀನಿ. ಹುಡುಗಾಟ ಎಲ್ಲ ಬಿಟ್ಟು ಓದಿನ ಕಡೆ ಹೆಚ್ಚು ಗಮನ ಕೊಡು. ನಿನಗೆ ಕಣೆ ಹೇಳ್ತಾ ಇರೋದು. ಹೇಳದ್ ಕೇಳಿಸ್ತಿದ್ಯಾ? ನಮ್ಮನ್ ಗೋಳು ಹೊಯ್ಕೊಂಡಾಗೆ ಚಿಕ್ಕಪ್ಪ ಚಿಕ್ಕಮ್ಮನ್ನು ಗೋಳು ಹೊಯ್ಕೋಬೇಡ. ನನ್ಗೇನ್ ಬೇರೆ ಕೆಲ್ಸ ಇಲ್ಲ. ನಿಮ್ಮನ್ನ ಗೋಳು ಇಟ್ಕೊಳ್ಳೋದು ಒಂದೇ ಕೆಲ್ಸ. ಸ್ವಲ್ಪ ಹುಡುಗ ಬುದ್ಧಿ, ಹುಷಾರ ನೋಡ್ಕೊಳಮ್ಮ. ನೀವೇನು ತಲೆ ಕೆಡ್ಸ್ಕೋಬೇಡಿ ಭಾವ, ನಾನ್ ನೋಡ್ಕೋತೀನಿ. ಚಿಕ್ಕಮ್ಮ ಬನ್ನಿ ಹೋಗೋಣ. ಇಲ್ಲೇ ಇದ್ರೆ ಪುರಾಣನೇ ಹೇಳ್ತಾರೆ. ಏಯ್ ತಲಹಟೆ, ಸುಮ್ಮನೆ ಹೋಗೆ. ಅಣ್ಣ, ಭದ್ರವಾಗಿ ಬಾಗ್ಲು ಹಾಕೊಂಡು ಮಲ್ಕೋ. ಕೈಗೆ ಹಾಕಿದ್ ಬರೇನಾ ಬೇರೆ ಎಲ್ಲಾದ್ರೂ ಹಾಕ್ಬಿಟ್ಟಾರು. ಅರೆ, ನೀನು ನಮ್ಮ ಗರಡಿ ಹುಡುಗನ? ಈ ಸಲ ನ್ಯಾಷನಲ್ ಲೆವೆಲ್ಗೆ ಆಡೋ ಕುಸ್ತಿಪಟು? ಅಲ್ಲ, ಒಬ್ಬ ಹುಡುಗ ಗುದ್ದಿದ್ದಕ್ಕೆ ಎದ್ದೊಳೋ ತಾಕತ್ತಿಲ್ಲ ಅಂತಂದ್ರೆ ನಿನ್ನ ದೇಹ ಒಣಗೋಗಿರೋ ಮರದ ಥರ ಎಷ್ಟು ಟೊಳ್ಳಾಗಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಹುಡುಗನ ಒಳ್ಳೆ ಬಂಡೆ ಬಂಡೆ ಗುದ್ದಿದಂಗೆ ಆಗೈತೆ ಉಸ್ತಾದ್. ನನ್ನ ಪಕ್ಕೇನೆ ಮುರಿದೋದಂಗೆ ಅನಿಸ್ತಾ ಇದೆ. ಯಾವ ಹುಡುಗನವನು? ಉಸ್ತಾದ್ ನಮ್ಮ ಪಕ್ಕದಳ್ಳಿಯವನೇ, ಅವನ ಹೆಸರು ರಾಮ ಅಂತ. ಒಬ್ಬ ಪೈಲ್ವಾನನ ಗುದ್ದಿ ಹಾಗೆ ಓಡೋಗ್ತಾ ಇದ್ದಾನೆ ಅಂತಂದ್ರೆ ಅವನ್ ಬರೀ ರಾಮ ಅಲ್ಲ, ಗಜರಾಮ.